ಎಸ್ ಸರ್ ನೋ ಕ್ವಶನ್. ಈ 3 ಕಾರ್ಡಲ್ಲಿ ಒಂದು ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾ ಇದು 3 ಇದೆ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಈ 3 ಕಾರ್ಡಲ್ಲಿ ನೀವು ಒಂದು ಕಾರ್ಡನ್ನು ನಿಮ್ಮ ಮನಸ್ಸಲ್ಲಿ ಏನಾದರೂ ಕ್ವಶನ್ ಇದ್ಬಿಟ್ಟು ಒಂದು ಏಂಜಲ್ನ ನೆನೆಸ್ಕೊಂಡು ಒಂದು ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನೀಗ ಫಸ್ಟ್ ಕಾರ್ಡನ್ನು ತೆಗಿತಾ ಇದ್ದೀನಿ. ದಿ ಫ್ಲೇಮ್ ಅನ್ನುವಂಥದ್ದು ಅಂದರೆ ನಿಮ್ಮ ಕ್ವಶನ್ಗೆ ಎಸ್ ಅನ್ನೋವಂತಹ ಆನ್ಸರ್ ಇದು. ನಿಮ್ಮ ಕೆಲಸ ಕಾರ್ಯಗಳಿರ್ಬೋದು ಅಥವಾ ನಿಮ್ಮ ಪ್ರೀತಿಯ ವಿಚಾರ ಇರ್ಬೋದು, ನಿಮ್ಮ ಎಜುಕೇಷನ್, ಕೆರಿಯರ್ ಈ ಥರ ಏನೇ ಇದ್ದರೂ ಅದಕ್ಕೆ ಎಸ್ ಅನ್ನುವಂತಹ ಆನ್ಸರ್ ಇಲ್ಲಿ ನನಗೆ ಗೊತ್ತಾಗ್ತಾ ಇದೆ. ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಫಸ್ಟ್ ಒನ್ನು, ಅವರಿಗೆ ಆನ್ಸರ್ ಎಸ್ ಅನ್ನುವಂಥದ್ದು ಬರ್ತಾ ಇದೆ. ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ಈ ಕಾರ್ಡ್ ಕೂಡ ಎಸ್ ಅನ್ನುವಂಥದ್ದೇ. ನೀವು ಹೆಚ್ಚಿನವರು, ನನಗೆ ಇಲ್ಲಿ ಗೊತ್ತಾಗ್ತಿರೋದೇನು ಅಂತ ಹೇಳಿದರೆ, ಹೆಚ್ಚಿನವರು ಡೀಪಾಗಿ ಮೆಡಿಟೇಷನ್ ಮಾಡ್ತಾ ಇರೋರು, ಕೆಲವರಿಗೆ ಥರ್ಡ್ ಐ ಕೂಡ ಓಪನ್ ಆಗಿರುವಂಥ ಅವರು, ಸ್ಟ್ರಾಂಗ್ ಇಂಟ್ಯೂಷನ್ ಇರುವವರು ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಸೊ ನಿಮ್ಮ ಕ್ವಶನ್ಗೆ ಕೂಡ ಎಸ್ ಅನ್ನುವಂಥದ್ದು ಆನ್ಸರ್. ಓಕೆ, ಈಗ ಥರ್ಡ್ ಒನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ದಿ ರಿಂಗ್ ಅನ್ನುವಂಥದ್ದು ಬಂದಿದೆ. ರಿಂಗ್ ಅಂತ ಹೇಳಿದರೆ ಇಲ್ಲಿ ಹೆಚ್ಚಿನವರು ಪ್ರೀತಿಯ ವಿಚಾರ ಇರ್ಬೋದು ಅಥವಾ ಮದುವೆಯ ವಿಚಾರದಲ್ಲಿ ನೀವೇನಾದರೂ ಈ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಥರ್ಡ್ ಒನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಅದು 100% ಆಗೋ ಚಾನ್ಸಸ್ಸು ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ನನಗೆ ಕಂಡು ಬರ್ತಿದೆ. ಸೊ ಹಾಗಾಗಿ ಆನ್ಸರ್ ಕೂಡ ಎಸ್ ಅನ್ನುವಂಥದ್ದೇ ಇದೆ. ಸೊ ಅದು ಹೆಚ್ಚಾಗಿ ಯಾರು ನಿಮ್ಮ ಪ್ರೀತಿಯ ವಿಚಾರ, ಮದುವೆ ವಿಚಾರಗಳ ಬಗ್ಗೆ ಯಾರು ಹೆಚ್ಚಾಗಿ ಈ ಕಾರ್ಡನ್ನು ಸೆಲೆಕ್ಟ್ ಮಾಡಿದ್ದೀರಾ, ಈ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ಆ್ಯಕ್ಚುಲಿ ಲವ್ ಅಥವಾ ಮ್ಯಾರೇಜ್ ಬಗ್ಗೆ ನೀವು ಹೆಚ್ಚಾಗಿ ಯೋಚನೆ ಮಾಡ್ತಾ ಇರುವವರು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಿಮ್ಮ ಕ್ವಶನ್ಗೆ ಎಸ್ ಅನ್ನೋವಂಥದ್ದು ಆನ್ಸರ್ ಬಂದಿದೆ.